ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನಿಮ್ಮ ತೃತೀಯ ಭಾಷೆ ಹಿಂದಿ ಪರೀಕ್ಷೆಗಾಗಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ निम्नलिखित प्रश्नों के लिए चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, सदाचार शब्द का विलोम रूप है दुराचार. पंडिताइन शब्द का पुल्लिंग रूप है. ನೋಡಿ, पंडिताइन ಅನ್ನೋದು ಸ್ತ್ರೀಲಿಂಗ ಶಬ್ದ, ಅದರ ಪುಲ್ಲಿಂಗ ರೂಪ ಪಂಡಿತ. ನಿಮ್ನಲಿಖಿತ में से ಏಕವಚನ ಶಬ್ದ है. ನೋಡಿ, ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಲ್ಲಿ ಏಕವಚನ ಶಬ್ದ ಯಾವುದು? ಪೈಸಾ. ನೋಡಿ, ಇವು ಕಪಡೆ, ಪತ್ತೆ, ಪರದೆ ಅನ್ನುವೆಲ್ಲ ಬಹುವಚನ ಇವೆ. ಪೈಸಾ ಅನ್ನೋದು ಏಕವಚನ. ನಿಮ್ನಲಿಖಿತ में से ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ है. ನೋಡಿ, ಸುನಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಪ್ರತ್ಯುಪಕಾರ ಶಬ್ದ में ಸಂಧಿ है. ನೋಡಿ, ಪ್ರತ್ಯುಪಕಾರ, ಪ್ರತಿ ಪ್ಲಸ್ ಉಪಕಾರ, ಪ್ರತ್ಯುಪಕಾರ, ಇದು ಯಾವುದಾಗ್ತದೆ? ಎಣ್ ಸಂಧಿ. पंचवटी शब्द में समास है. ನೋಡಿ, पंचवटी ಅನ್ನುವಲ್ಲಿ ಒಂದು ಅಂಕಿ ಬಂತು. पंचवटी ಅನ್ನೋದು ಇದು द्विगु समास. इंटरनेट मतलब क्या है? रिक्त स्थान में सही कारक चिन्ह होगा. ನೋಡಿ, इंटरनेट का ಅಂತಲೇ ಬರ್ತದೆ, इंटरनेट का. ಇನ್ನು एक छलनी में तुम्हें क्या बचेगा? एक छलनी में ಅಂದರೆ ಸೋಸು ಇದರೊಳಗೆ ಏನು ನಿನಗೆ ಉಳಿತದೆ ಅಂತ. ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನ है. ಇಲ್ಲಿ ಯಾವುದಿದೆ ವಿರಾಮ ಚಿಹ್ನ? ಪ್ರಶ್ನವಾಚಕ. ತುಂಬ ಸುಲಭವಾಗಿ ಪ್ರಶ್ನೆಗಳನ್ನು ಕೇಳಿದ ನೋಡಿ, ಪ್ರಶ್ನವಾಚಕ. निम्नलिखित प्रथम दो शब्दों के सूचित शब्दों के संबंधों के अनुरूप तीसरे शब्द का संबंधित शब्द लिखिए. ನೋಡಿ, ಮೊದಲೆರಡು ಶಬ್ದಗಳಿಗೆ ಇರುವಂಥ ಇದನ್ನು ನೋಡಿಕೊಂಡು ಮೂರನೇ ಶಬ್ದದ ಒಂದು ಸಂಬಂಧಿತ ಶಬ್ದವನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಜೊಹರಾ ಜಲಾಲುದ್ದೀನ್, ಆಶಿಯಮ್ಮ ಜೈನುಲ್ ಆಬಾದೀನ್. ನೋಡಿ, ಆಶಿಯಮ್ಮ ಯಾರಿಗೆ ಹೆಂಡತಿ? ಜೈನುಲ್ ಆಬಾದೀನ್ಗೆ. ಜೊಹರಾ ಯಾರಿಗೆ ಹೆಂಡತಿ? ಜಲಾಲುದ್ದೀನನಿಗೆ ಹೆಂಡತಿ. ಬಸಂತ್ ಕಿ ಸಚ್ಚಾಯಿ, ಬಸಂತ್ ಕಿ ಸಚ್ಚಾಯಿ ಅನ್ನೋದು ಒಂದು ಏಕಾಂಕಿ. ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಅನ್ನೋದು ಒಂದು ವ್ಯಂಗ್ಯ ರಚನೆ, ವ್ಯಂಗ್ಯ ರಚನಾ ಅಂದರೆ ಸಾಹಿತ್ಯದ ಯಾವ ರೂಪ ಅಂತ. ಕರ್ನಲ್ ಖುಲ್ಲರ್, ರಜ್ಜು ನೇತಾ ಅಂಗ್ ದೋರ್ಜಿ. ಭೋಲಾ ಭಾಲಾ ಕೃಷ್ಣ, ಚುಗಲ್ಕೋರ್ ಯಾರು? ಬಲರಾಮ್. ಕೃಷ್ಣ ಭೋಲಾ ಭಾಲಾ ಆ ಪಾಠದಲ್ಲಿ ಹೇಳ್ತಾರೆ. ಚುಗಲ್ಕೋರ್ ಯಾರು? ಬಲರಾಮ್. निम्नलिखित प्रश्नों के उत्तर एक एक पूर्ण वाक्य में लिखिए. रोज एक सेब खाने से किनकी जरूरत नहीं होगी? ದಿವಸ ಒಂದು ಸೇಬ್ ತಿನ್ನೋದ್ರಿಂದ ಯಾರ ಜರೂರತ್ ಪಡೋದು ಬೇಕಾಗೋದಿಲ್ಲ ನಿಮ್ಗೆ? ಯಾರು ಅಂದರೆ ಡಾಕ್ಟರ್ ಕಿ. ಫುಲ್ ವಾಕ್ಯದಲ್ಲಿ ಬರಿಬೋದು ನೀವು ಪೂರ್ಣ ವಾಕ್ಯ, ಅಥವಾ ಇಷ್ಟೇ ಶಬ್ದ ಬರೆದ್ರೂ ಕೂಡ ನಿಮ್ಗೆ ಅಂಕಗಳು ದೊರೀತವೆ. ಲೇಖಕ್ ಪಹನನೆ ಕೆ ಕಪಡೆ ಕ್ಯಾ ಕಹಾ ದಬಾಕರ್ ಸೋಯೆ. ನೋಡಿ, ಒಂದು ಉಡುವ ಬಟ್ಟೆಯನ್ನು ಎಲ್ಲಿ ಇದನ್ನು ಮಾಡಿದರು ಅಂತ. ಸಿರಹಾನೆ ದಬಾಕರ್ ಸೋಯೆ, ಕಹಾ ದಬಾಕರ್ ಸೋಯೆ? ಸಿರಹಾನೆ. ಆಧುನಿಕ ಮನುಷ್ಯನೇ ಕಿಸ್ ಪರ್ ವಿಜಯ ಪಾಯಿ ಹೈ. ಈ ಆಧುನಿಕ ಮನುಷ್ಯ ಯಾವುದರ ಮೇಲೆ ತನ್ನ ವಿಜಯವನ್ನು ಸಾಧಿಸಿದ್ದಾನೆ ಅಂತಂದರೆ ಪ್ರಕೃತಿಯ ಮೇಲೆ ಅಂತ. ಹಂಸ್ ಕಾ ಗುಣ ಕೈಸಾ ಹೋತಾ ಹೈ? ಹಂಸದ ಗುಣ ಏನು? ದೂದ್ ಪೀಕರ್ ಪಾನಿ ಚೋಡ್ ದೇನಾ, ಅಂದರೆ ಹಾಲನ್ನು ಕುಡಿದು ನೀರನ್ನು ಬಿಟ್ಟು ಬಿಡೋದು ಅಂತ. ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्यों में लिखिए. 2-3 ವಾಕ್ಯಗಳಲ್ಲಿ ಬರೆಯಿರಿ ಎಂದಿದ್ದಾರೆ. ದುಕಾನ್ದಾರ್ ನೆ ಸೇಬ್ ಕಾ ವರ್ಣನ್ ಕೈಸೆ ಕಿಯಾ. ಅಂಗಡಿಯವನು ಸೇಬಿನ ಒಂದು ವರ್ಣನೆಯನ್ನು ಯಾವ ರೀತಿ ಮಾಡ್ತಾನೆ? ಬಡೇ ಮಜೇದಾರ್ ಸೇಬ್ ಆಯೇ ಹೈ, ಖಾಸ್ ಕಾಶ್ಮೀರ್ ಕೆ, ಆಪ್ ಲೇ ಜಾಯೇ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ನೋಡಿ, ಬಹಳ ಒಳ್ಳೆಯ ಸೇಬು ಹಣ್ಣುಗಳು ಬಂದಿದ್ದವು, ಅದು ಎಲ್ಲಿಂದ? ಕಾಶ್ಮೀರದಿಂದ. ಇವುಗಳನ್ನು ತಿಂದರೆ ಇವನ್ನ ನಿಮ್ಮ ಒಂದು ಶರೀರ ತುಂಬ ಖುಷಿ ಆಗ್ತದೆ, ನಿಮಗೆ ಬಹಳ ಖುಷಿ ಆಗ್ತದೆ ಅಂತ. ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. ಆಶಿಯಮ್ಮ ಅಂದರೆ ಅಬ್ದುಲ್ ಕಲಾಂನ ತಾಯಿ. ಅವ್ರಿಗೆ ಊಟದಲ್ಲಿ ಏನೇನು ಕೊಡ್ತಾ ಇದ್ಲು? ಚಾವಲ್, ಸ್ವಾದಿಷ್ಟ ಸಾಂಬಾರ್, ಘರ್ ಕಾ ಬನಾ ಆಚಾರ್, ನಾರಿಯಲ್ ಕಿ ಚಟ್ನಿ. ನೋಡಿ, ಅನ್ನ, ಅದ್ರ ಜೊತೆಗೆ ಅತ್ಯಂತ ರುಚಿಕರವಾದ ಸಾಂಬಾರು, ಮತ್ತು ಮನೆಯಲ್ಲೇ ಮಾಡಿದಂಥ ಉಪ್ಪಿನಕಾಯಿ, ಆಚಾರ ಅಂತಂದರೆ. ಆಮೇಲೆ ನಾರಿಯಲ್ ಕಿ ಚಟ್ನಿ, ಕೊಬ್ಬರಿ ಚಟ್ನಿಯನ್ನು ಕೊಡ್ತಾ ಇದ್ಲು ಅಂತ. ಲಾಲಿಮ್ ಅವ್ರ ಖಿಂಚಾ ಲಾಲಿದಾಮ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ. ಲಾಲಿದಾಮ್
ಅರಣ್ಯದ ಕಡೆ ಯಾಕೆ ಹೊಂಟ್ರು ಅವರಿಬ್ಬರು? ಮಕಾನ್ ಬನಾನೆ ಕೆ ಬಾರೆ ಮೇ ಜಾನುವಾರೋ ಸೆ ಪೂಚ್ತಾಚ್ ಕರ್ನೆ ಕೆ ಲಿಯೆ. ಈ ಅಂಗಡಿಯನ್ನು, ಒಂದು ಮನೆಯನ್ನು ಕಟ್ಟುವುದರ ಸಲುವಾಗಿ ಪ್ರಾಣಿಗಳನ್ನು ಕೇಳುವುದರ ಸಂಬಂಧ ಅವರು ಹೊಂಟರು ಅಂತ. 5,000 ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಕಹತಾ ಹೈ. 5,000 ರೂಪಾಯಿ ಸಿಕ್ಕ ಮೇಲೆ ಮೋಹನ್ ಏನಂತಾನೆ? ये रुपये हम प्रधानाध्यापक को देंगे, स्कूल के पुस्तकालय में गरीब बच्चों के लिए हम पुस्तकों का ಪ್ರಬಂಧ ಕರೆಂಗೆ. ಈ ದುಡ್ಡನ್ನು ನಾವು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಕೊಡೋಣ, ಇದರಿಂದ ಈ ಶಾಲೆಯಲ್ಲಿ ಬರುವಂಥ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ತೆಗೆದುಕೊಳ್ಳಿಕ್ಕಾಗ್ತದೆ ಅಂತ ಹೇಳ್ತಾನೆ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ದಿನಕರ್ ಅವರ ಪ್ರಕಾರ ಮಾನವನ ಒಂದು ಸರಿಯಾದ ಪರಿಚಯ ಏನು ಅಂತ. जो मानव आपसी भेदभाव को भूलकर दूसरे मानव के साथ प्रेम, स्नेह और भाईचारे के साथ रहना है वही सही मानव है. ಯಾವ ಮಾನವನು ಭೇದ ಭಾವಗಳನ್ನು ಮರೆತು ಬೇರೆ ಮನುಷ್ಯನ ಜೊತೆಗೆ ಪ್ರೇಮ, ಸ್ನೇಹ, ಒಂದು ಸಹೋದರತ್ವದೊಂದಿಗೆ ಬಾಳ್ತಾನೋ, ಜೊತೆಯಾಗಿ ಬಾಳ್ತಾನೆ, ಅವನೇ ನಿಜವಾದ ಮಾನವ ಅಂತ ದಿನಕರ್ ಅವರು ಹೇಳ್ತಾರೆ. ಬಾಲಕೃಷ್ಣ ಅಪನಿ ಮಾತಾ ಯಶೋದಾಕೆ ಪ್ರತಿ ಕ್ಯೂ ನಾರಾಜ್ ಹೈ. ಬಾಲಕೃಷ್ಣ ತನ್ನ ತಾಯಿ ಯಶೋಧ ಜೊತೆಗೆ ಯಾಕೆ ಅವನು ನಾರಾಜ ಇದ್ದಾನೆ, ಬೇಸರಗೊಂಡಿದ್ದಾನೆ ಅವಳ ಬಗ್ಗೆ ಅಂತ. ಕ್ಯೋಂಕಿ ಯಶೋಧ ಹಮೇಶಾ ಕೃಷ್ಣ ಕೋ ಹಿ ಡಾಂಟ್ತಿ ಹೈ, ಬಲರಾಮ್ ಕೋ ಕುಚ್ ನಹಿ ಕಹತಿ. ಅಂದರೆ ಅವನಿಗೆ ಬಾಲಕೃಷ್ಣನಿಗೆ ಏನು ಅನಿಸಿದೆ ಅಂದರೆ, ಅವನ ತಾಯಿ ಯಶೋಧೆ ಯಾವಾಗಿದ್ದರೂ ಇವನ್ನೇ ಬೈತಾ ಇರ್ತಾಳೆ, ಬಲರಾಮನಿಗೆ ಏನೂ ಅನ್ನೋದಿಲ್ಲ ಅಂತ. ಶನಿ ಗ್ರಹ ಕೋ ಶನೈಶ್ಚರ್ ಕ್ಯೂ ಕಹತೆ ಹೈ, ಅಥವಾ ಶನಿಗ್ರಹ ಏಕ್ ठंडा ग्रह है क्यों. शनि ग्रह ತುಂಬ ತಂಪಾದ ಗ್ರಹ ಏಕೆ ಅಂತ. ಶನೈಶ್ಚರ್ का अर्थ होता है धीमी गति से चलने वाला, ಅಥವಾ ಶನೈಶ್ಚರ್ ಅಂತ ಯಾಕೆ ಕರೀತಾರೆ ಅಂದರೆ, ಶನೈಶ್ಚರ್ का अर्थ होता है धीमी गति से चलने वाला, ಅಂದರೆ ತುಂಬ ನಿಧಾನವಾಗಿ ತಿರುಗುವಂಥವನು, ಅಡ್ಡಾಡುವಂಥವನು. ಶನಿ ಗ್ರಹ ಆಕಾಶ के गोल पर बहुत धीमी गति से चलता दिखाई देता है. ಆಕಾಶದ ಒಂದು ಗೋಲದಲ್ಲಿ ಈ ಶನಿಗ್ರಹ ತುಂಬ ನಿಧಾನವಾಗಿ ಸುತ್ತಾ ಇರ್ತದೆ ಅಂತ. ಅಥವಾ ಶನಿಗ್ರಹ ಸೂರ್ಯ ಬಹುತ್ ದೂರ ಹೈ. ಇದು ತಂಪಾದ ಗ್ರಹ ಯಾಕೆ ಅಂದರೆ ಇದು ಸೂರ್ಯನಿಂದ ಬಹಳ ದೂರದಲ್ಲಿದೆ. इसलिए वह 150 ಡಿಗ್ರಿ ಸೆಂಟಿಗ್ರೇಡ್ ಕೆ ಆಸ್ಪಾಸ್ ತಾಪಮಾನ रहता है. ಇಲ್ಲಿ ಅತ್ಯಂತ 150 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಅದರ ಆಸ್ಪಾಸ್ ಅಂದರೆ ಅದರ ಸಮೀಪ ತಾಪಮಾನ, ಉಷ್ಣಾಂಶ ಇರ್ತದೆ ಅಂತ. ಇನ್ನು ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಗಾಂಧೀಜಿ ಕಾ ಕಥನ ಕ್ಯಾ ಹೈ. ಒಂದು ಸತ್ಯದ ಶಕ್ತಿಯ ಬಗ್ಗೆ ಗಾಂಧೀಜಿಯವರು ಏನು ಹೇಳ್ತಾರೆ. ಅಕುಲ್ನೇ ಮೀನಾ ಮೇಡಮ್ ಸೇ ಕ್ಯಾ ಕಹಾ. ಮೀನಾ ಮೇಡಮ್ಗೆ ಏನಂದ? ಇಲ್ಲಿ ಮೊದಲನೇ ಉತ್ತರ ನೋಡಿ. ಸತ್ಯ ಏಕ್ ವಿಶಾಲ್ ವೃಕ್ಷ ಹೈ. ಸತ್ಯ ಅನ್ನೋದು ಒಂದು ದೊಡ್ಡ ವೃಕ್ಷ ಇದ್ದ ಹಾಗೆ, ಉಸ್ಕಾ ಜಿತ್ನಾ ಆದರ್ ಕಿಯಾ ಜಾತಾ ಹೈ ಉತನೇ ಹಿ ಫಲ್ ಉಸ್ಮೇ ಲಗತೆ ಹೈ, ಉನ್ಕಾ ಅಂತ್ ನಹಿ ಹೋತಾ. ಅಂದರೆ ಸತ್ಯ ಅನ್ನೋದು ಒಂದು ವಿಶಾಲ ವೃಕ್ಷದ ಹಾಗೆ, ಅದರಲ್ಲಿ ಎಷ್ಟು ನಾವು ಅದರನ್ನು ಗೌರವಿಸ್ತೀವೋ ಅಷ್ಟು ನಮಗೆ ಹಣ್ಣುಗಳು ದೊರೀತವೆ. ಉನ್ಕಾ ಅಂತ ನಹಿ ಹೋಗ, ಅವುಗಳ ಕೊನೆ ಅನ್ನೋದೇ ಇಲ್ಲ ಅಂತ. ಅಥವಾ ಏಕ್ ನಾಗರಿಕ್ ಕಿ हैसियत ही से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. ಅಂದರೆ ನಾವು ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಬ್ಬಗಳು ಇವುಗಳನ್ನು ಗೌರವದಿಂದ ಕಾಣಬೇಕು. ಒಬ್ಬ ಒಳ್ಳೆಯ ನಾಗರಿಕ ಅಂತಂದರೆ ಈ ರೀತಿ ನಾವು ಪಾಲಿಸಬೇಕು ಅಂತ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯೋं में लिखिए. 3-4 ವಾಕ್ಯಗಳಲ್ಲಿ ಬರೆಯಿರಿ ಅಂತ. ಗಿಲ್ಲುಗೆ ಅಂತಿಮ ದಿನ ಕಾ ವರ್ಣನ್ ಕೀಜಿಯೇ. ಗಿಲ್ಲುನ ಕೊನೆಯ ದಿನಗಳ ವರ್ಣನೆಯನ್ನು ಮಾಡ್ರಿ. ಆಖರಿ ದಿನ ಗಿಲ್ಲುನೇ ನ ಕುಚ್ ಖಾಯಾ ನ ಬಾಹರ್ ಗಯಾ. ಕೊನೆಯ ದಿನಗಳಲ್ಲಿ ಗಿಲ್ಲು ಸ್ವಲ್ಪನೂ ಏನೂ ತಿನ್ನಲಿಲ್ಲ. ಆಖರಿ ದಿನ ಗಿಲ್ಲುನೇ ನ ಕುಚ್ ಖಾಯಾ ನ ಬಾಹರ್ ಆಯಾ, ಹೊರಗೂ ಕೂಡ ಬರಲಿಲ್ಲ. पंजे ठंडे होने पर हीटर जलाकर उष्णता देने का प्रयत्न किया. ಅದರ ಒಂದು ಕೈಗಳು ತಣ್ಣಗಾದ ಕೂಡಲೇ ತಣ್ಣಗಾಗೋದನ್ನು ನೋಡಿ ಹೀಟರ್ ಹಚ್ಚಿ ಅದನ್ನು ಬೆಚ್ಚಗೆ ಮಾಡಲಿಕ್ಕೆ ನೋಡಿದರು. ಸೂರ್ಯೋದಯಕ್ಕೆ ಸಾಥಿ ಉಸ್ಕೆ ಪ್ರಾಣ ಚಲೆ ಗಯೆ. ಒಂದು ಸೂರ್ಯೋದಯ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನಲ್ಲ, ಅದರ ಜೊತೆಗೇ ಅದರ ಪ್ರಾಣ ಕೂಡ ಹೋಯಿತು ಅಂತ. ಬಸಂತ್ ಏಕ್ ಸ್ವಾಭಿಮಾನಿ ಲಡ್ಕಾ ಹೈ ಕೈಸೆ ಸ್ಪಷ್ಟ ಕೀಜಿಯೇ. ಬಸಂತ ಅನ್ನೋನು ಒಬ್ಬ ಸ್ವಾಭಿಮಾನಿ ಹುಡುಗ ಅಂತ ನೀವು ಹೇಗೆ ಹೇಳ್ತೀರಾ, ಸ್ಪಷ್ಟನೆ ಕೊಡ್ರಿ ಅಂತ. ಅನಾಥ ಬಸಂತ್ ಬಾಜಾರ್ ಮೇ ಕುಚ್ ಚೀಜೆ ಬೇಚ್ಕರ್ ಜೀ ರಹಾ ಹೈ. ಈ ಅನಾಥ ಬಸಂತ ಒಂದು ಪೇಟೆಯಲ್ಲಿ ಕೆಲವೊಂದು ಸಾಮಾನುಗಳನ್ನು ಮಾರಿ
ತನ್ನ ಜೀವನವನ್ನು ನಡೆಸ್ತಾ ಇದ್ದ. जब राजकिशोर बिना चलने लिए पैसे देने जाते है तो इनकार करता है. ಅಂದರೆ ರಾಜ್ಕಿಶೋರ್ ಅವರು ಏನು ತೆಗೆದುಕೊಳ್ಳದೆ ಅವನಿಗೆ ಪೈಸೆ ಕೊಡಲಿಕ್ಕೆ ಹೋದರೆ ಆತ ತಗೊಳ್ಳೋದಿಲ್ಲ. ಬಸಂತ್ ಉಸೆ ಭೀಕ್ ಮಾನ್ತಾ ಹೈ, ಅದನ್ನು ಆತ ಭಿಕ್ಷೆ ಅಂತ ತಿಳ್ಕೊತಾನೆ, ಅಂಥದ್ದೆಲ್ಲ ತಗೊಳ್ಳೋದಿಲ್ಲ ಅಂತ. ಮೋಟರ್ ದುರ್ಘಟನಾಕ್ಕೆ ಬಾದ್ ಬಿ ರಾಜ್ಕಿಶೋರ್ಗೆ ಪೈಸೆ ವಾಪಸ್ ಭೇಜ್ತಾ ಹೈ, ಆ ಒಂದು ಮೋಟರ್ ದುರ್ಘಟನೆಯಲ್ಲಿ ಕೂಡ ಅವನಿಗೆ ಗಾಯವಾಗಿದ್ದಾದರೂ ಕೂಡ ಆತ ರಾಜ್ಕಿಶೋರ್ ಅವರ ಒಂದು ಹಣವನ್ನು ಮರಳಿ ಕೊಡ್ತಾನೆ ಅಂತ. ರೋಬೋನಿಲ್ ಅವರು ರೋಬೋದೀಪ್ಗೆ ಬೀಚ್ ದೋಸ್ತಿ ಕೈಸೆ ಹುಯೇ ಬತಾಯಿಯೇ. ಈ ರೋಬೋನಿಲ್ ಮತ್ತು ರೋಬೋದೀಪ್ ನಡುವೆ ಗೆಳೆತನ ಯಾವ ರೀತಿ ಆಯಿತು. ರೋಬೋನಿಲ್ ರೋಜ್ ಶಾಮ್ ಕೋ शेरू को टहलाने आता है. शर्मा परिवार का रोबोट रोबोनिल जबरू को घुमाने जाया करता था. एक दिन दोनों की मुलाकात हो गई, दोस्ती बन गई. महिला की साहसगाथा पाठ से क्या संदेश मिलता है बताइए. ಈ ಮಹಿಳೆಯ ಒಂದು ಸಾಹಸಗಾಥೆ ಅನ್ನುವಂಥ ಪಾಠದಿಂದ ಏನು ನಮಗೆ ಸಂದೇಶ ಸಿಗ್ತಾ ಇದೆ. ಮಹಿಳೆಯೇ ಪುರುಷೋं से कम नहीं, ಮಹಿಳೆಯರು ಪುರುಷರಿಗಿಂತ ಏನು ಕಡಿಮೆ ಇಲ್ಲ. ಸಾಹಸ, ದೃಢ ನಿಶ್ಚಯ, ಅಥಕ್ ಪರಿಶ್ರಮ ಆದಿ ಗುಣ ಸೀಖತೆ ಹೈ. ಅವರಲ್ಲಿ ಸಾಹಸ ಇದೆ, ಒಂದು ದೃಢ ನಿಶ್ಚಯ ಐತೆ, ಅತ್ಯಂತ ಹೆಚ್ಚಿಗೆ ಪರಿಶ್ರಮವನ್ನು ಹಾಕ್ತಾರೆ, ಅವೆಲ್ಲ ಗುಣವನ್ನು ನಾವು ಕಲಿಬೋದು ಅಂತ. ಹಿಮಾಲಯ ಕಿ ಚೋಟಿಯೋं की जानकारी, पर्वतारोहण की तैयारी को जानकारी, मेहनत का फल अच्छा होता है, ಇವನ್ನೆಲ್ಲ ನಾವು ತಿಳ್ಕೊತೀವಿ ಅಂತ. ಬೆಂಗಳೂರು ಏಕ್ ವಿಶ್ವ ಪ್ರಸಿದ್ಧ ಶಹರ ಹೈ, ಕೈಸೆ ವರ್ಣನ್ ಕೀಜಿಯೇ. ಬೆಂಗಳೂರು ಅನ್ನೋದು ಒಂದು ವಿಶ್ವ ಪ್ರಸಿದ್ಧ ನಗರ, ಹೇಗೆ ಅನ್ನೋದನ್ನು ವರ್ಣನೆ ಮಾಡಿರಿ ಅಂತ. कर्नाटक की राजधानी, देश विदेश के लोग यहाँ बसते हैं. शिक्षा और उद्योग धंधों का केंद्र, भारतीय विज्ञान संस्थान, HML, HMT, ITI, BHEL, BEL आदि संस्थाएं हैं. ಸಿಲಿಕಾನ್ ಸಿಟಿ कहलाता है. ಅಂದರೆ ಎದಕ್ಕೆ ಬೆಂಗಳೂರು ಪ್ರಸಿದ್ಧ ಆಗಿದೆ ಅಂತ. ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ ವರ್ಣನೆ ಕೀಜಿಯೇ. ಹರೇ ಬರೇ ಸುಂದರ ಖೇತ್, ನೋಡಿ ಎಲ್ಲಿ ನೋಡಿದಲ್ಲಿ ಹಸಿರಿನಿಂದ ತುಂಬಿರುವಂಥ ಒಂದು ಹೊಲಗಳು. ಫಲ ಫೂಲೋಸೆ ಸುಶೋಭಿತ್ ವನ್ ಉಪವನ್, ಹೂವು ಹಣ್ಣುಗಳಿಂದ ಕಂಗೊಳಿಸುತ್ತಿರುವಂಥ ಉದ್ಯಾನವನಗಳು. ಅಪಾರ ಖನಿಜ ಸಂಪತ್ತಿ, ಬಹಳಷ್ಟು ಖನಿಜ ಸಂಪತ್ತು ಕೂಡ ಇದೆ ಅಂತ. ಸಮಯ ಅನಮೋಲ್ ಹೈ ಕೈಸೆ, कविता के आधार पर स्पष्ट कीजिए. समय अत्यंत मूल्यवान है. समय का महत्व धन से ज़्यादा है. समय ಅನ್ನೋದು ಅತ್ಯಂತ ಮೂಲ್ಯವಾದದ್ದು, ಅದರ ಒಂದು ಮಹತ್ವ ದುಡ್ಡಿನಕ್ಕಿಂತಲೂ ಜಾಸ್ತಿ ಅಂತ. बीता हुआ समय वापस नहीं मिलता, ಕಳೆದು ಹೋದ ಸಮಯ ಮತ್ತೆ ಎಂದೂ ಬಾರದು ಅಂತ. समय को व्यर्थ नहीं गंवाना चाहिए, ಸಮಯವನ್ನು ಯಾವಾಗೂ ನಾವು ವ್ಯರ್ಥ ಮಾಡಬಾರ್ದು. निम्नलिखित दोहे का भावार्थ अपने शब्दों में लिखिए. दया धर्म का मूल है, पाप मूल अभिमान. तुलसी दया न छोड़िए छाड़िए, जब लग घट में प्राण. धर्म का मूल दया है, पाप का मूल अभिमान है. जीवन भर दया गुण नहीं छोड़ना चाहिए. ಗದ್ಯಾಂಶ का अनुवाद कन्नड़ या अंग्रेजी में कीजिए. ಈ ಕೆಳಗೆ ಕೊಟ್ಟಿರುವಂಥ ಗದ್ಯಾಂಶದ ಅನುವಾದವನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಮಾಡಿರಿ ಅಂದಿದ್ದಾರೆ. कर्नाटक में कावेरी, कृष्णा, तुंगभद्रा आदि अनेक नदियों बहती है. इन नदियों पर बांध बनाए गए हैं. इनसे हजारों एकड़ जमीन ಸಿಂಚಿ ಜಾತಿ ಹೈ. ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣಾ, ತುಂಗಭದ್ರಾ ಮುಂತಾದ ನದಿಗಳು ಹರಿಯುತ್ತವೆ. ಈ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇವುಗಳಿಂದ ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸಲಾಗುತ್ತದೆ. ಮೆನಿ ರಿವರ್ಸ್ ಫ್ಲೋ ಇನ್ ಕರ್ನಾಟಕ ಲೈಕ್ ಕಾವೇರಿ, ಕೃಷ್ಣಾ, ತುಂಗಭದ್ರಾ ಎಕ್ಸೆಟ್ರಾ. ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದೀಸ್ ರಿವರ್ಸ್. ಬೈ ದಿಸ್ ಥೌಸಂಡ್ಸ್ ಆಫ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಇರಿಗೇಟೆಡ್. ನೋಡಿ, ಇಂಗ್ಲೀಷ್ನಲ್ಲೂ ಕೊಡಲಾಗಿದೆ, ಕನ್ನಡದಲ್ಲೂ ಕೂಡ ಕೊಡಲಾಗಿದೆ. ಯಾವುದಾದ್ರೂ ಒಂದನ್ನು ನೀವು ಬರಿಬೋದು. ಯಾವುದಾದ್ರೂ ಒಂದು ಬರೆದ್ರೆ ಸಾಕು. निम्नलिखित प्रश्नों के उत्तर 5-6 वाक्यों में लिखिए. इंटरनेट एक वरदान है, कैसे? उदाहरण समझाइए. अथवा सोशल नेटवर्किंग एक क्रांतिकारी खोज है, कैसे? स्पष्ट कीजिए. आज का युग इंटरनेट युग है. संचार व सूचना के क्षेत्र में क्रांति हुई है. चित्र, वीडियो, संदेश कम समय में कहीं भी भेज सकते हैं. ई बैंकिंग द्वारा पैसों का लेन देन, घर बैठे खरीदारी, वीडियो कॉन्फ्रेंस द्वारा सचित्र विचार विनिमय, सोशल नेटवर्किंग द्वारा देश विदेश के लोगों का परिचय,
IT और ITES के कारण रोजगारी, ई ಗವರ್ನೆನ್ಸ್ द्वारा पारदर्शी प्रशासन ಯಾವುದಾದ್ರೂ 5-6 ಇದರಲ್ಲಿ ಬರಿಬೋದು ನೀವು. सोशल नेटवर्क की वजह से देश विदेश के लोगों का परिचय, दुनिया भर के लोगों की रहन सहन, वेशभूषा, खान पान के बारे में जानकारी, देश विदेश की कला और संस्कृति का परिचय और प्रभाव, फेसबुक, आर्कुट, ट्विटर, लिंक्डइन आदि सोशल नेटवर्किंग के साइट्स है. नोड़ी निम्नलिखित कवितांश पूर्ण कीजिए. असफलता, भागो तुम. उत्तर, असफलता एक चुनौती है, इसे स्वीकार करो, क्या कमी रह गई देखो और सुधार करो. जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ನೋಡಿ, ಗದ್ಯಾಂಶ को ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋं के उत्तर लिखिए. ಈ ರೀತಿ ಒಂದು ಗದ್ಯಾಂಶವನ್ನು ಕೊಡ್ತಾರೆ, ಅದನ್ನು ನೀವು ಓದ್ಕೊಂಡು ಬರೀಬೇಕು. ಅಷ್ಟೇ ತೋರಿಸ್ತಾ ಇದ್ದೀನಿ, ಓದ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ ವಿಡಿಯೋ. ಇದನ್ನು ನೀವು ನೋಡಿಕೊಂಡು ಈ ರೀತಿ ಒಂದು ಗದ್ಯಾಂಶ ಕೊಟ್ಟಿರ್ತಾರೆ, ಅವುಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ಅಲ್ಲೇ ಉತ್ತರ ಇರ್ತದೆ. ಅದನ್ನೇ ನೋಡಿಕೊಂಡು ನೀವು ಓದ್ಕೊಂಡು ಉತ್ತರವನ್ನು ಬರಿಬೋದು. ತುಂಬ ಸುಲಭವಾಗಿರ್ತದೆ. इन दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए. पर्यावरण की रक्षा. ನೋಡಿ, ಫಿಕ್ಸ್ ಇರ್ತಾವೆ ಕೆಲವೊಂದು ನಿಬಂಧ, ಅವನ್ನೇ ಕೇಳ್ತಾರೆ, ಬರಿಬೋದು ನೀವು ಸುಲಭವಾಗಿ. ನೋಡಿ, ಎಲ್ಲ ಯಾವುದೇ ನಿಬಂಧ ಬರಲಿ, ಪ್ರಸ್ತಾವನೆ ಬರೀಬೇಕು. पर्यावरण का महत्व, प्रदूषण के कारण तथा परिणाम, ಪರಿಹಾರೋಪಾಯ, ಉಪಸಂಹಾರ. ನೋಡಿ, ಯಾವುದೇ ಆದರೂ ಪ್ರಸ್ತಾವನೆ ಮತ್ತು ಉಪಸಂಹಾರ ಇರಬೇಕು. ನಡುವೆ ಯಾವ ವಿಷಯನ ಕೇಳಿದರೆ ಅದರ ಬಗ್ಗೆ ನೀವು ಬರಿಬೇಕು. नागरिक के कर्तव्य, प्रस्तावना इरಬೇಕು, उपसंहार इरಬೇಕು. आ विषय के तक्कंके विषय प्रवेश, नागरिक कर्तव्य और उनका महत्व. ನೋಡಿ, जनसंख्या समस्या, प्रस्तावना, जनसंख्या वृद्धि के कारण जनसंख्या समस्या का परिणाम, ಪರಿಹಾರೋಪಾಯ, ಉಪಸಂಹಾರ. ಇಲ್ಲಿವರೆಗೆ ನಾವು ನಿಮ್ಮ ತೃತೀಯ ಭಾಷೆ ಹಿಂದಿಯ निम्नलिखित विषय के बारे में पत्र लिखे. ನೋಡಿ, परीक्षा की तैयारी के बारे में बताते हुए अपने पिताजी को एक पत्र लिखिए. ನಿಮ್ಮ ಪರೀಕ್ಷೆಯ ಒಂದು ಸಿದ್ಧತೆಯ ಬಗ್ಗೆ ನಿಮ್ಮ ತಂದೆಯವರಿಗೆ ಪತ್ರ ಬರೆಯಿರಿ. ಅಥವಾ कोई कारण देते हुए अपने मुख्य अध्यापक के नाम छुट्टी पत्र लिखिए. ಅಂದರೆ ನಿಮಗೆ ರಜೆ ಬೇಕಾಗಿದೆ, ಯಾವುದಾದ್ರೂ ಒಂದು ಸರಿಯಾದ ಕಾರಣವನ್ನು ಹೇಳಿ ರಜೆಯನ್ನು ಯಾವ ರೀತಿ ಕೇಳಬೇಕು ಅನ್ನೋದು ಒಂದು ಪತ್ರವನ್ನು ಬರೆಯಿರಿ. ನೋಡಿ, ಪತ್ರದಲ್ಲಿ ಯಾವ ರೀತಿ ಇರುತ್ತೆ. प्रेषक का पता व दिनांक के, संबोधने एवं अभिवादन के, पत्र का कलेवर, समाप्ति, पत्र पाने वाले का पता, ಇವಕ್ಕೆಲ್ಲ ಇಷ್ಟಿಷ್ಟು ಅಂಕಗಳಿರ್ತವೆ. ಸರಿಯಾಗಿ ನೀವು ಬರೀಬೇಕು. ಪಾರಿವಾರಿಕ ಪತ್ರ ಆಗಲಿ, ವ್ಯಾವಹಾರಿಕ ಪತ್ರ ಆಗಲಿ. प्रेषक का पता, पत्र पाने वाले का पता, विषय, संबोधन, पत्र का कलेवर, समाप्ति. ಇಲ್ಲಿವರೆಗೆ ನಾವು ನಿಮ್ಮ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿ.